ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣಾವರದ ಹಿರಿಯ ನಾಗರಿಕರ ವೇದಿಕೆ ಸೇವಾ ಟ್ರಸ್ಟ್ ವತಿಯಿಂದ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಗಂಡಸಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಗೊಲ್ಲರಹಳ್ಳಿ ಪಟೇಲ್ ಶಿವಪ್ಪರವರಿಗೆ ಅದ್ದೂರಿಯಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಣಾವರ ನಗರದ ವಿಶ್ವಕರ್ಮ ಸಾಮೂಹಿಕ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಹಿರಿಯ ನಾಗರಿಕರ ವೇದಿಕೆ ಅಧ್ಯಕ್ಷ ಪರಮೇಶ್ ಮಾತನಾಡಿದರು. ತಾಲೂಕಿನಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಎಲ್ಲ ಸಮುದಾಯದವರಿಗೂ ಸಹಾಯ ಮಾಡುತ್ತಿರುವ ಪಟೇಲ್ ಶಿವಪ್ಪನವರಿಗೆ ಹಾಸನ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಿರುವುದಕ್ಕೆ ನಮ್ಮ ಸಂಸ್ಥೆಯಿಂದ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ ಎಂದರು. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪಟೇಲ್ ಶಿವಪ್ಪ ಅವರು, ನನ್ನ ಸೇವೆಯನ್ನು ಗುರುತಿಸಿ ಸನ್ಮಾನಿಸುತ್ತಿರುವ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಸಂಸ್ಥೆಯವರು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನೂ ಎತ್ತರಕ್ಕೆ ಬೆಳೆಯಲಿ. ಅರಳಿ ಮರಗಳು ಸೇವೆಗಾಗಿ ಬಾಳು ಎಂಬ ನುಡಿಯಂತೆ ಬಾಣಾವರದಲ್ಲಿ ಉಚಿತ ಆರೋಗ್ಯ ಶಿಬಿರ, ನಗರ ಸ್ವಚ್ಛತೆ, ಸಮಾಜದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯರಿಗೆ ಸನ್ಮಾನಿಸಿ ಗೌರವಿಸುವ ಇನ್ನೂ ಮುಂತಾದ ಸಾಮಾಜಿಕ ಕಾರ್ಯಕ್ರಮ ಮಾಡುತ್ತಿರುವ ಸಂಸ್ಥೆಯು ಇನ್ನೂ ಹೆಚ್ಚಿನ ಕೆಲಸ ಮಾಡುವಂತಾಗಲಿ ಎಂದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಾಣಾವರ ಶ್ರೀನಿವಾಸ್, ಇಮ್ರಾನ್ ಖಾನ್, ಶ್ರೀರಾಮ್ ಎನ್ಕೆ ನೆರ್ಲಿಗೆ, ರಾಜ್ಯ ಕಾರ್ಯದರ್ಶಿ ನಗರಸಭೆ ಮಾಜಿ ಸದಸ್ಯ ವೆಂಕಟಮಣಿ ಸೇರಿದಂತೆ ಬಾಣಾವರ ಗ್ರಾಮಸ್ಥರು ಹಾಗೂ ಹಿರಿಯ ನಾಗರಿಕ ವೇದಿಕೆ ಸೇವಾ ಟ್ರಸ್ಟ್ನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಚಂದ್ರು ಯಾದವ್. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಪಟೇಲ್ ಶಿವಣ್ಣ ಕರೆಸ್ತಾ ಇದ್ದಾರೆ ಅಂತಂದ್ರೆ ನನಗೆ 10 ಸರಿ ಆಲೋಚನೆ ಬಂತು. ಸೊ ಎಲ್ಲೋ ಒಂದ್ ಕಡೆ ಅವ್ರ ಟ್ರಸ್ಟ್ಗಳಿಗೆ ನನ್ನೆಲ್ಲ ಸೇರಿಸ್ಕೊತ ಇರ್ಬೋದು, ನೀವು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ಅಂತ. ಯಾಕೆಂದ್ರೆ ತಿಮ್ಮಮ್ಮನ ಫೋಟೋ ಮಾಡಿದ ಮೇಲೆ ಸೊ ನೀವು ಅಧಿಕಾರಕ್ಕಿಂತ ಸೇವೆ ಮಾಡ್ತಕ್ಕಂಥದ್ದನ್ನ ಕಲೀರಿ ಅಂತಕ್ಕಂಥದ್ದನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ನನ್ನ ಬರ್ಲಿಕ್ಕೆ, ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ಕೊಟ್ಟಂತ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಹಾಸನ ಜಿಲ್ಲೆಯ ಎಂಪಿ, ಎಂಎಲ್ಎ, ಮಾಜಿ ಸಚಿವರು, ಪಕ್ಷದ ಅಭ್ಯರ್ಥಿಗಳು, ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಬ್ಲಾಕ್ ಅಧ್ಯಕ್ಷರಿರ್ಬೋದು, ಪಿಸಿಸಿ ಮೆಂಬರ್ ಇರ್ಬೋದು, ಜಿಲ್ಲಾ ಅಧ್ಯಕ್ಷರಿರ್ಬೋದು, ಇವರೆಲ್ಲ ನನ್ನ ಪರ. ಯಾರೂ ಸಹಿತ ನಮ್ಮನ್ನ ವಿರೋಧ ಮಾಡ್ತಕ್ಕಂಥದ್ದನ್ನ ಮಾಡಲಿಲ್ಲ. ಸಿದ್ದರಾಮಯ್ಯನವರು ಅಧಿಕಾರ ಕೊಟ್ಟ ತಕ್ಷಣ ಯಾರು ವಿರೋಧ ಮಾಡಲಿಲ್ಲ. ಅಧಿಕಾರ ಕೊಟ್ಟ ತಕ್ಷಣ 3,000 ಹೆಚ್ಚಿನ ಜನ ಆಸ್ಪತ್ರೆ ಬಂದಿದ್ರು. ಈ ಪಕ್ಷದವರೆಲ್ಲರೂ ಸಹಿತ ನಮ್ಮನ್ನ ತುಂಬು ಹೃದಯದಿಂದ ಗೌರವಿಸಿದ್ದಾರೆ. ಬಹಳ ಜನ ನನ್ನ ಆತ್ಮೀಯ ಸ್ನೇಹಿತ ಮೋಕ್ಷಣ್ಣ, ಸೀನಣ್ಣ ಇವೆಲ್ಲ ಬಹಳ ಪಶುಪತಿಯವರೇ, ವಿಷ್ಣುಮೂರ್ತಿಯವರೇ, ಸೋಮಣ್ಣನವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಎಲ್ಲ ಮುಖಂಡರುಗಳೇ, ಇಲ್ಲಿ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಿಜಕ್ಕೂ ಸಹಿತ ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ನಾನಂತೂ ಭಾವಿಸಿದ್ದೇನೆ. ಯಾಕೆಂದ್ರೆ ಪಟೇಲ್ ಶಿವಪ್ಪನವರು, ನಾವು, ನಮ್ಮ ಕುಟುಂಬ ಒಂದು ಅವಿನಾಭಾವವಾದಂಥ ಒಂದು ಸಂಬಂಧ. ಯಾಕೆಂದ್ರೆ ಪಟೇಲ್ ಶಿವಪ್ಪನವರು ಇವತ್ತು ಹುಟ್ಟು ಹೋರಾಟದಿಂದಲೇ ಮೇಲೆ ಬಂದಂಥವ್ರು. ಅವರಿಗೆ ಸುಮ್ಮನೆ ಯಾವುದೇ ಒಂದು ಸ್ಥಾನಮಾನ ಲಭಿಸಿಲ್ಲ. ಯಾಕೆಂದ್ರೆ ನಾನು 2006ರಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ, ನಾನು, ನಮ್ಮ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್, ನಾವು ಕಾಂಗ್ರೆಸ್ಗೆ ಬಂದರೆ ಅದಕ್ಕಿಂತ ಮುಂಚೆನೆ 40 ವರ್ಷಗಳಿಂದ ನಮ್ಮ ಪಟೇಲ್ ಶಿವಪ್ಪನವರು ಕಾಂಗ್ರೆಸ್ನಲ್ಲಿ ದುಡ್ಕೊಂಡು ಬಂದಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ 2006ರಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಅವನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಅವರಿಗೆ ಬೆನ್ನೆಲುಬಾಗಿ ನಿಂತಂಥವರು ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲಾಗಿ ಪಟೇಲ್ ಶಿವಪ್ಪನವರು ಹಾಗೂ ನಮ್ಮ ಅಣ್ಣನವರಾದಂಥ
ವೈ.ಸಿ. ಸೋಮಶೇಖರ್ ಅವರು, ನಮ್ಮ ಪಕ್ಕದ ಏನು ಕಾನ್ಸ್ಟಿಟ್ಯೂನ್ಸಿ ಆದಂತ ನಮ್ಮ ಕೆ.ಎಂ. ಕೃಷ್ಣಮೂರ್ತಿ ಅವರ ತಮ್ಮನವರಾದಂಥ ಕೆಂಪರಾಜರು, ಇವರುಗಳು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಒಂದು ಹಕ್ಕನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಹೋರಾಟವನ್ನ ಮಾಡಿಕೊಂಡು ಬಂದಂಥವರು ಪಟೇಲ್ ಶಿವಪ್ಪನವರು. ಹಾಗಾಗಿನೇ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನಲ್ಲಿ ಒಂದು ಅವಿನಾಭಾವವಾದ ಸಂಬಂಧವನ್ನ ಇಟ್ಕೊಂಡು ಇವತ್ತು ಅವರು ಅಷ್ಟು ಆತ್ಮೀಯತೆಯಿಂದ ಸನ್ಮಾನ್ಯ ಸಿದ್ದರಾಮಯ್ಯನಲ್ಲಿ ಆತ್ಮೀಯತೆಯನ್ನ ಬೆಳೆಸ್ಕೊಂಡಿದ್ದಾರೆ ಅಂತ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಅವರು ನಮ್ಮ ಸಮಾಜದಲ್ಲಿ ಜಿಲ್ಲಾಧ್ಯಕ್ಷರಾಗಿ, ನಮ್ಮ ಸಮಾಜದ ಅಧ್ಯಕ್ಷರಾಗಿ ಏನು ಒಂದು ಸಮುದಾಯ ಭವನ ನೆನೆಗುದಿಗೆ ಬಿದ್ದಿತ್ತು ಅದನ್ನ ಪುನಃ ಸ್ಥಾಪಿಸಿ ನಿಜಕ್ಕೂ ಒಳ್ಳೆಯ ಒಂದು ಸಮುದಾಯ ಭವನನ್ನ ಕಟ್ಟುವಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರ ಕೊಡುಗೆ ಇದೆ. ಅದನ್ನು ಉಪಯೋಗಿಸಿಕೊಂಡು ಇವತ್ತು ಒಂದು ಒಳ್ಳೆಯ ಕಾರ್ಯವನ್ನ ಅವರು ಮಾಡಿದ್ದಾರೆ ಅಂತ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇವತ್ತು ಏನು ಗಂಗೆಮಡುವಲ್ಲಿ 20 ಎಕರೆ ಜಾಗವನ್ನ ಇವತ್ತು ಅದನ್ನ ಪಡೆದಿದ್ದಾರೆ. ಯಾಕೆಂದ್ರೆ ಅದು ಸುಮ್ಮನೆ ಬರಲಿಲ್ಲ, ಆ ಜಾಗಕ್ಕೆ ನಾವೆಲ್ಲ ಹೋಗಿದ್ದೇವೆ. ಆ ಜಾಗವನ್ನ ಅವರು ತೆಗೆದುಕೋಬೇಕಾದ್ರೆ ತುಂಬಾನೇ ಪರಿಶ್ರಮ, ಕಷ್ಟವನ್ನ ಪಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಸಹಕಾರದಿಂದ ಇವತ್ತು ಆ ಜಾಗವನ್ನ ಇವತ್ತು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ನಿಜಕ್ಕೂ ಸಹಿತ ಅವರ ಒಂದು ನಿಸ್ವಾರ್ಥ ಸೇವೆಯನ್ನು ನಾವು ಮೆಚ್ಚಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ನಾವು ಯೋಚನೆ ಮಾಡಬೇಕು, ಇವತ್ತು 20 ಎಕರೆ ಜಾಗ ಅವ್ರ ಊರ ಪಕ್ಕದಲ್ಲೇ ಇದೆ. ಅಂತ ಜಾಗವನ್ನ ಯಾರಾದ್ರೂ ಬರ್ಕೊಡ್ತಾರೆ.